ನಮಸ್ಕಾರ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫೋರೆಕ್ಸ್. ನಮ್ಮ ಜೊತೆಗೆ ನಿಮ್ಮ ಮೆಚ್ಚಿನ KKF ಇದ್ದಾರೆ ನೋಡಿ ಇಲ್ಲಿ. ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಜಪಾನಿಂದ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಒನ್ಸ್ ಅಗೇನ್ ಇವತ್ತು ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀವಿ. ಅದೇನೋ ನಿಕ್ಕೋ ಅಂತೆ ಒಂದು ಪ್ಲೇಸ್ ಹುಡುಕಿದ್ದೀವಿ. ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬನು ಬರ್ತಾನೆ, ಅವ್ನು ಕಾರಲ್ಲಿ ಹೋಗೋದು. ಈಗ ಅಲ್ಲಿ ಏನಿದೆ ಏನು ಐಡಿಯಾ ಇಲ್ಲ. ನಾವು ಗೂಗಲಲ್ಲಿ ಏನು ಹೋಮ್ವರ್ಕ್ ಮಾಡಿಲ್ಲ, ಏನು ಸರ್ಚ್ ಮಾಡಿಲ್ಲ. ಇದ್ದಕ್ಕಿದ್ದಾಗೆ ನಡಿಯಪ್ಪ ಅಂತ ಗಂಟು ಮುಟ್ಟಿ ಕೂತ್ಕೊಂಡು ಹೊಡ್ತಾ ಇದ್ದೀವಿ. ಈಗ ನಾನು ಅಲ್ಲಿ ಹೋದ ತಕ್ಷಣ ಎಲ್ಲ ಹೇಳ್ತೀನಿ ಸ್ನೇಹಿತರೆ, ಒಂದೊಂದೇ ಅಲ್ಲ ಕಿರಣ್, ಅಲ್ಲಿ ಹೋದ್ಮೇಲೆ ಎಲ್ಲ ಕ್ಲೀನಾಗಿ ಹೇಳೋದು ಎಲ್ಲಲ್ಲಿ ಯಾವ ಥರ ಏನಿದೆ ಏನನ್ನೋದು. ನಂದು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಫಸ್ಟ್ ಡೇ ಎಕ್ಸ್ಪ್ಲೋರೇಷನ್ ಇನ್ ಜಪಾನ್. ಸೊ ಓಡಾಡೇ ಇಲ್ಲ, ಇವತ್ತು ಹೋಗಿ ಓಡಾಡ್ತೀವಿ. ಆಮೇಲೆ ಮಳೆ ವಾತಾವರಣ ಇದ್ದಕ್ಕೆ ಛತ್ರಿ, ಇದಂತೂ ಕಂಪಲ್ಸರಿ. ಜಪಾನಲ್ಲಿ ಯಾವಾಗಲೂ ಇದಿರಲೇಬೇಕು. ಆಮೇಲೆ ನಮ್ಮದು ಟಾಟಾ ವಾಚಲ್ಲಿ ಬೆಳಗಿನ ಜಾವ 7 ಗಂಟೆ ಆಗಿದೆ. ನೋಡಿ, ಬೆಳಿಗ್ಗೆ ಇಲ್ಲಿ 4:15ಗೆ ಇದು ರೈಸಿಂಗ್ ಸನ್ ಅಂತ ಹೇಳ್ತಾರಲ್ಲ, ಆಗ್ಬಿಡುತ್ತೆ ಇಲ್ಲಿ. 4 ಗಂಟೆಗೆ ಬೆಳಗ್ಗೆ ಇದು ಬೆಳಕಾಗ್ಬಿಡುತ್ತೆ ಇಲ್ಲಿ. ಓಕೆ, ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗೋಣ. ಓಕೆ, ನೋಡಿ ಸ್ನೇಹಿತರೆ, ನಮ್ಮದು ಫ್ರೆಂಡ್ ಒಂದು ಕಾರ್ ಬಂದುಬಿಡ್ತು. ಇದು ಕಾರ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ಅದು ಸೆಕೆಂಡ್ ಹ್ಯಾಂಡ್ ಕಾರ್ ಪರ್ಚೇಸ್ ಮಾಡಿದರೆ ಬರೀ 1 ಲಕ್ಷ ಜಪನೀಸ್ ಯೆನ್, ಅಂದರೆ ಇಂಡಿಯನ್ ರೂಪದಲ್ಲಿ ಒಂದು 60-70 ಸಾವಿರ ಆಗುತ್ತೆ. ಸುಜುಕಿ ವ್ಯಾಗನ್ ಆರ್ ನೋಡ್ಕೊಂಬಿಡಿ. ಇದು ಕಾರು ಇದು ಏನಿಲ್ಲ ಅಂದರೆ ಒಂದು 10 ವರ್ಷದ ಹಳೆ ಮಾಡಲ್ ಇದೆ. ಇದು 10 ವರ್ಷದ ಹಳೆ ಮಾಡಲ್, ಇಂಡಿಯನ್ ರೂಪೀಸ್ಗೆ 70 ಸಾವಿರ ಇಲ್ಲಿ. ಆಟೋಮೆಟಿಕ್ಕು. ಆಮೇಲೆ ಇದು ಬಂದುಬಿಟ್ಟು ಬ್ಯಾಟ್ರಿನೂ ಇದೆ ಅಂದರೆ ಇದು ಹೈಬ್ರಿಡ್ ನೋಡಿ, ಅಲ್ಲ ಐಡ್ಲಿಂಗ್ ಸ್ಟಾಪ್ ಅದು ಬೇರೆ, ಅದರಲ್ಲಿ ಬ್ಯಾಟ್ರಿ ಇದೆ ಅಂತ ಹೇಳಿದರು. ನೋಡಿ, ಒಳ್ಳೆ ಫಾರೆಸ್ಟ್ ಏರಿಯಾ, ಸಕ್ಕತ್ ಫಾರೆಸ್ಟ್ ಏರಿಯಾ ಇದೆ. ಹೆಂಗಿದೆ ಅಂದರೆ ಫಾರೆಸ್ಟ್ ಏರಿಯಾ ಸೂಪರಾಗಿದೆ ಕಿರಣ್. ಫಾರೆಸ್ಟ್ ಏರಿಯಾ ಮುಂದೆ ಅದೇ ಹೇಳ್ತಾರೆ ನಾನು, 1 ಕಿಲೋಮೀಟರ್ ಫುಲ್ ಫಾರೆಸ್ಟ್ ಏರಿಯಾ. ಕರೆಕ್ಟ್. ಕರೆಕ್ಟ್. 1 ಗಂಟೆ ಟ್ರಾವೆಲ್ ಮಾಡಿ ಇವಾಗ ರೆಸ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು 7-Eleven ಶಾಪ್ ಇದೆ. ಅವ್ರು ನಮ್ಮ ಫ್ರೆಂಡ್ಗೆ ಏನಿಂದ ಒಂದು ನಾವು ಕಾಫಿ ಕುಡ್ಕೊಂಡು ಹೋಗೋಣ ಬನ್ನಿ. I want hot coffee. Two. Regular size to large. Take hot coffee latte and this, the middle one. Two. Namme. Two. You want hot one? Your total adala. お支払い方法をお選びください。IC カードをタッチまたは差し込んでください。レシートをお受け取りください。お取り忘れにご注意ください。ಓಕೆ, ಹೋಗೋಣ. ಇದು ತೊಗೊಳ್ಳಿ. ಕಾಫಿ ನಾವೇ ಹಾಕೋಬೇಕಲ್ಲ? ಕಾಫಿ ನಾವೇ ಹಾಕೋಬೇಕು. ಅದನ್ನು ಇಟ್ಕೊಳ್ಳಿ. ಐ ಡೋಂಟ್ ನೋ ಹೌ ಟು ಯೂಸ್. ಐ ನೀಡ್ ಯುವರ್ ಹೆಲ್ಪ್. ಹೆಲ್ಪ್. ಅದು ನೋಡೋಣ, ನನಗೆ ಸ್ವಲ್ಪ ಇಂಗ್ಲೀಷ್ ಮಾತಾಡ್ತಾರೆ. ಸಿಗದೆ ಅಲ್ಲಾಗ್ತೆ. ಓಕೆ, ರೆಗ್ಯುಲರ್. I used in China, but this is the first time. I don't know here in Japan. Oh, this one. Oh, okay, that's regular. So this is sugar. I can take sugar. ಇದು ತೊಗೊಳ್ಳಿ ನಿಮ್ಮದು ಕಾಫಿ. ಆಮೇಲೆ ಇದೊಂದು ಶುಗರ್ ಅಂತ ತೊಗೊಂಬಿಡಿ. ನಂದು ಬರ್ತಾ ಇದೆ.
ಈ ಕಡೆ ಬನ್ನಿ, ಯಾಕೋ ನಾವು ಕ್ಯೂವಲ್ಲಿ ಪಾಪ ನಿಮ್ಮ ಹಿಂದ್ಗಡೆ ಅವನು ನಿಂತ್ಕೊಂಡಿದ್ದಾರೆ ಅವರು ಪಾಪ ಸೈಲೆಂಟ್ಲಿ. ಅರಿಗಾತೋಸ್, ಥ್ಯಾಂಕ್ ಯು. ನೋಡಿ, ಒಂದು ಬ್ರೆಡ್ ಜಾಮ್ ತೊಗೊಂಡೆ. ಬ್ರೆಡ್ ಜಾಮು, ಕಾಫಿ, ಆಮೇಲೆ ಬ್ರೆಡ್ ಜಾಮ್ ಇದೆಯಲ್ಲ, ನಮ್ಮ ಇಂಡಿಯಾದಲ್ಲಿ ಕೊಡ್ತಾರಲ್ಲ, ನಾವು ಚಿಕ್ಕವರದಾಗೆ ನಮ್ಮ ಸ್ಕೂಲ್ ಹತ್ರ ಒಂದು ಚಿಕ್ಕ ಅಂಗಡಿ ಇತ್ತು, ಅಲ್ಲಿ ಬ್ರೆಡ್ ಜಾಮ್ ಕೊಡ್ತಾಯಿದ್ರು. ಅದೇ ಟೇಸ್ಟ್ ಬರ್ತಾಯಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಜನ ಅನ್ಕೋಬೋದು ಏನು ತಿಂತಾನೆ ಹೊರದೇಶಕ್ಕೆ ಹೋದಾಗ ತಿಂಡಿ ಅಂತ. ತೋರಿಸಿದೆ ಇದೆ. ನಾನು ಮೊದಲು ಟೋಸ್ಟ್ ಮಾಡ್ಕೊಂಡು ತಿನ್ನೋರಲ್ಲ ಸರ್ ತಿಂಡಿಗೆ, ನಮ್ಮಲ್ಲಿ ಅಫಿಷಿಯಲ್ಸ್ಗಳು ಐಟಿಗೆ ಹೋಗೋರು, ಅವರನ್ನು ಬೈಕೋತಾ ಇದ್ದೆ, ಏನು ತಿಂತಾರೆ ಇವರು ಅಂತ. ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಬಂದರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು. ಈಗ ನೋಡಿ, ನಾನು ಏನಕ್ಕೆ ಅಡ್ಜಸ್ಟ್ ಆಗಿದ್ದೀನಿ ಹೇಳಿ, ಒಂದು ಬನ್ನು, ಒಂದು ಟೀ, ಲೈಕ್ ಕಾಫಿ. ಯೂಶ್ವಲಿ ಟೀ ಕಡಿಮೆ ಅಲ್ಲ ಸರ್ ಇಲ್ಲಿ, ಒನ್ಲಿ ಕಾಫಿ. ಬಟ್ ಇವ್ರಿಗೆಲ್ಲ ಕಾಮನ್ ಆಗಿರುತ್ತಲ್ಲ ಇದು. ಯುರೋಪಲ್ಲಿ ಜಾಸ್ತಿ ಕಾಫಿ ಜಾಸ್ತಿ. ನೀವು ಅಡ್ಜಸ್ಟ್ ಆಗಿದ್ದೀರಾ ಸರ್ ಬನ್ನಿಗೆ? ಬನ್ನು ಹಾಂ ನಿರ್ವ ಇಲ್ಲ ಈಗ, ನನಗೆ ಮೊಟ್ಟೆ ಸಿಗಲ್ಲ. ಕರೆಕ್ಟು. ಅಂದರೆ ನನ್ನ ಪರ್ಸ್ನಲ್ ಏರಿಯಾದಲ್ಲಿ ನಂದೇನು ಇರುತ್ತಲ್ಲ ಅದನ್ನು ಪಾಲಿಸ್ತೀನಿ. ಬೇರೆ ಕಡೆ ಹೋದ ತಕ್ಷಣ ನಾವು ಅಲ್ಲೇ ಅಡ್ಯಾಪ್ಟ್ ಆಗಲೇಬೇಕು. ಇಲ್ಲ ನಾನು ಇಲ್ಲಿ ಬಂದು ನಾನು ಹಿಂಗೆ ಇರ್ತೀನಪ್ಪ, ಹಿಂಗೆ ಇರ್ತೀನಿ, ಅದು ಕಷ್ಟ. ನಾನು ಅಷ್ಟೇ, ಮೊದಲೆಲ್ಲ ನನಗೆ ಇದೇ ಬೇಕು ಅದೇ ಬೇಕು ಅಂತಿದ್ದೆ. ಈಗ ಹೆಂಗೆ ಬಂದ್ಬಿಟ್ಟಿದ್ದೀನಿ ಅಂದರೆ ತಟ್ಟೆಲಿ ಏನಿರುತ್ತೋ ಅದು ಆಹಾರ, ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದೀನಿ ನಾನು. ಬಿಸಿಲು ಜೋರದ ಕಿರಣ್, ಹೆವಿ ಬಿಸಿಲಿದೆ ಸರ್. ಯಾಕೆ ಕೇಳಿದೆ ಹೆಂಗೆ ಅಂದರೆ ನಾನು ಇಟಾಕೋ ಸಿಟಿಯಿಂದ ನಿಕ್ಕೋ ಹೆಂಗಿದೆಯಪ್ಪ ವಾತಾವರಣ ಅಂದರೆ ಅದು ಎಲ್ಲ ಹೇಳ್ಬಿಡ್ತು, ಬಿಸಿಲಿದೆ, ಮಳೆ ಇದೆ, ಚಳಿನೂ ಇರುತ್ತೆ, ಅದಕ್ಕೆ ಎಲ್ಲದಕ್ಕೂ ರೆಡಿಯಾಗಿ ಹೋಗುವಂತ. ನೀಟಾಗಿ ಮಧ್ಯೆ ರೆಡಿ ಆಗಬೇಕಷ್ಟೇ. ನನಗೆ ಕಾರ್ ಭಾರಿ ಇಷ್ಟ ಆಯ್ತಿದ್ದು, ಚೆನ್ನಾಗಿದೆ. ನಾನು ಬೆಂಗಳೂರಲ್ಲಿ ಯಾವಾಗೆ ಒಂದು ಇಯರ್ 2000 ಒಂದು 20 ವರ್ಷದಿಂದ ಬೆಂಗಳೂರು ಕೆಲಸ ಮಾಡ್ಬೇಕಾದ್ರೆ ವ್ಯಾಗನಾರ್ ಕಾರ್ ನೋಡಿ ತುಂಬ ಇಷ್ಟ ಆಗ್ಬಿಟ್ಟಿತ್ತು ನನಗೆ. ಏನು ಚೆನ್ನಾಗಿದೆ ಕಾರ್, ಅದು ಮಿನಿ ವ್ಯಾನ್ ಥರ ಇದೆಯಲ್ಲ ಅಂತ. ನಮ್ಮ ಕಾಂಪ್ಯಾಕ್ಟ್ ಆಗಿ ನಮ್ಮ ಸಿಸ್ಟರ್ ಫಸ್ಟ್ ಅವ್ರ ಕಾರ್ ಇದನ್ನೇ ತೊಗೊಂಡಿದ್ದು, ವ್ಯಾಗನಾರು. ಫುಲ್ ಖುಷಿ ಆಗ್ಬಿಟ್ಟಿತ್ತು ನನಗೆ ಅವಾಗ. ಬಟ್ ಇವಾಗ ನೋಡಿದ್ರೆ ಎಷ್ಟು ಚಿಕ್ಕದಿದೆಯಲ್ಲಪ್ಪ ಕಾರ್ ಇದು ಅಂತ. ಅಲ್ಲ ಸಾರ್ ಹತ್ರ BMW ಇದೆ. BMW ಯಾವ್ದು ಸರ್ ನಿಮ್ಮ ಹತ್ರ ಇರೋದು? iX3. ನಾನು ಚೈನಾದಲ್ಲಿ ಇದ್ದಾಗ BMW ಕಾರ್ ತಗೊಬಂದರು. ಏನು ಕಂಫರ್ಟು ಅದರಲ್ಲಿ, ಹಿಂದ್ಗಡೆ ಕೂತ್ಕೊಂಡಿದ್ರೆ ಇವಿ ಸೌಂಡೇ ಇರಲ್ಲ ಗಾಡಿ. ಮತ್ತು ಅದನ್ನು ಓಡಿಸ್ಬಿಟ್ಟು ಇವಾಗ ನಿಮ್ಗೆ ವ್ಯಾಗನರ್ ಈಗ ಮತ್ತು ಚಿಕ್ಕ ಕಾರ್ ಅನ್ನಿಸ್ತಾ, ಇನ್ನೇನು ಅನಿಸುತ್ತೆ? ಭಾರಿ ಇದೆ. ಆಮೇಲೆ ಫುಡ್ಡು ಎಲ್ಲ ಕ್ವಾಲಿಟಿ, ಎಲ್ಲವೂ ಕೂಡ ಕ್ವಾಲಿಟಿ, ಅದು ಪ್ಲಸ್ ಪಾಯಿಂಟು. ಲಾಡಿ ಒಂದು ಅಡ್ಡ ಬರುತ್ತೆ ಕ್ಯಾಮ್ರಾಗೆ, ಒಳಗೆ ಹಾಕ್ಬಿಡಿ ಸರ್, ಅದೇನೆ ಲಾಡಿ ಒಳಗೆ ಹಾಕ್ಬಿಡಿ. ಬಿಸಿಲು ಹೊಡಿತಾ ಇದೆ, ತಿಂದು ಹೋಗೋಣ. ಹೊಟ್ಟೆನೂ ಸ್ವಲ್ಪ ತಿಂಡಿ ಆಯಿತು, ಆಮೇಲೆ ಗಾಡಿಗೂ ರೆಸ್ಟ್ ಆಯಿತು. ಈಗ ಇದಕ್ಕೂ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಸ್ಕೊಂಡ್ಬಿಟ್ಟು ಮತ್ತೆ ಮುಂದೆ ನಮ್ಮದು ಪ್ರಯಾಣ ಸ್ಟಾರ್ಟ್ ಆಗುತ್ತೆ. Mahir, we had our breakfast and then we have to give for the car also need to have some breakfast, right? Yeah. ನಾವು ಇವತ್ತು ನಿಕ್ಕೋಗಿ ಹೋಗಿ ಎಂಜಾಯ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ಈ ಒಂದು ಜಪಾನಲ್ಲಿ ಕಾರ್ ಜರ್ನಿ ಹೆಂಗಿರುತ್ತೆ ಅನ್ನೋದನ್ನು ಎಂಜಾಯ್ ಮಾಡ್ತೀವಿ ಅಲ್ಲ, ಅದೊಂದು ಸಗತ್ತಾಗುತ್ತೆ. ಪಾಪ ಮಾಹಿರು ಒಳ್ಳೆ ಮನುಷ್ಯ. ಮಾಹಿರ್ ಆ್ಯಕ್ಚುಲಿ ಫ್ರಮ್ ಫ್ರಾನ್ಸು, ಬಟ್ ಮಾತೇ ಆಡಲ್ಲ ಜಾಸ್ತಿ, ಮಾತು ಕಡಿಮೆ. ಸರ್ ಈಗ ಒಂದು ಬಜಾಜ್ ಅವೆಂಜರ್ ಬೈಕ್ ಹೋಯ್ತು ಇಲ್ಲಿ. ನೀವು ಆಮೇಲೆ ಇನ್ನೊಂದು ಗೊತ್ತಾ ಸರ್, ಜಪಾನಲ್ಲಿ ಇಂಡಿಯನ್ಸ್ ಬೈಕ್ಗೆ ಭಾರಿ ಕ್ರೇಜ್ ಇದೆ. ಇಲ್ಲಿ ಎಷ್ಟಿದೆ ಪೆಟ್ರೋಲು? ಯು ನೋ ವಾಟ್ ಗ್ರೇಡ್ ದ ಗ್ಯಾಸ್ ಯು ನೀಡ್ ಟು ಪುಟ್ ಹಿಯರ್? ಓ, ಏನು ಅಷ್ಟು ಕ್ಲೋಸ್ ತಂದ್ಬಿಟ್ಟು ಇವರು. ಕಿರಣ್ ನಿಮ್ಗೆ ಕ್ಲೀನ್ ಆಗುತ್ತೆ, ಶೂಟಿಂಗ್ ಮಾಡ್ಕೊಳ್ಳಿ ಸರ್. ಎಷ್ಟು 41 ಅಂತಿದೆ. ಅರಿಗತ್ತೋ ಗಸೇಮ. ಓಕೆ, ಎಸ್ ನೋಡಿ, ಅವರೇ ಪೆಟ್ರೋಲ್ ಹಾಕ್ತಾರೆ. ಸೊ ನಾವು ಕಾರಿಂದ ಇಳಿಯೋ ಅವಶ್ಯಕತೆಯೂ ಇಲ್ಲ. ನೋಡಿ, ಕೈಯಲ್ಲಿ ಒಂದು ಪೌಚ್ ಇಟ್ಕೊಂಡಿರ್ತಾರೆ, ಆ ಪೌಚ್ ಇಟ್ಕೊಂಡೇ ಹಾಕ್ತಾರೆ, ಅಂದರೆ ಗ್ಯಾಸು ಹೋಗಬಾರ್ದು ಅಂತ. ಸರ್ ಗ್ಯಾಸಾ ಪೆಟ್ರೋಲಾ ಇದು? ಗ್ಯಾಸಾ ಪೆಟ್ರೋಲಾ? ಪೆಟ್ರೋಲಾ? ಸೊ ಇಷ್ಟು ಲೀಟ್ರು ಅಂತ ಹಾಕ್ತಾ ಇದರಲ್ಲಿ 4 ಲೀಟ್ರ್ ಆಗಿದೆ. ನೋಡೋಣ ಎಷ್ಟಾಗುತ್ತೆ ಅಂತ.
ಫುಲ್ ಟ್ಯಾಂಕ್ ಹಾಕ್ಸಿದ್ದಾರೆ. ಹ್ಞೂ ಸರ್, ಹಾಕ್ಸ್ತಾ ಇರಲಿ. Cannot working? ಓಕೆ ಐ ಪೇ ವರ್ಕ್ ಆಗ್ತಾ ಇಲ್ಲ ಅಂತ ಇದು. ನಾನು ದುಡ್ಡು ಕೊಟ್ಬಿಡ್ತೀನಿ. Wow, heavy. I have a lot of changes now. And he'll bring lot of. ನಾವು ನಮ್ಮದು ಬ್ರೇಕ್ಫಾಸ್ಟ್ ಆಯಿತು, ಕಾರ್ಗೂ ಬ್ರೇಕ್ಫಾಸ್ಟ್ ಮಾಡಿ ಈ ಊರಿಂದ ಈ ಯಾವುದೋ ಊರಿಗೆ ಗುಡ್ ಬೈ ಹೇಳ್ಬಿಟ್ಟು ಈಗ ಹೈವೇ ಎಂಟ್ರ್ ಆಗ್ತೀವಿ. ಈಗ ನೋಡಿ ಅವ್ರು ಮುಂದೆ ಇಬ್ಬರು ಬೈಕ್ದವ್ರು ಹೆಂಗೆ ಹೋಗ್ತಾ ಇದ್ದಾರೆ. ಫುಲ್ ಗ್ಯಾಪ್ ಸಿಕ್ಕಾಗಿ ಅವಾಗೆ ಸೈಡಲ್ಲಿ ಹೋಗ್ಬಿಟ್ಟು ನೀಟಾಗಿ ಇಂಡಿಕೇಟರ್ ಕೊಟ್ಟು ಓವರ್ಟೇಕ್ ಮಾಡ್ಕೊಂಡು ಹೋದರು. ಅಲ್ಲಿವ್ರು ಹಂಗೆ ಆ ಪೇಷನ್ಸಿಂದ ಹಂಗೆ ಆ ಕಂದ ಅಂತ ಬರೀದಲ್ಲ, ಕನ್ನಡದ ಕಂದ ಅಂತೇಳಿ ಆ ಟ್ರಕ್ಕಿಂದ ಹೋಗ್ತಾನೇ ಇದ್ರು. ಒಂದು 2 ಕಿಲೋಮೀಟ್ರ್ ನಾನು ಅಬ್ಸರ್ವ್ ಮಾಡಿದೆ. ನಮಗೂ ಇವಾಗ ಗ್ಯಾಪ್ ಸಿಗ್ತಕ್ಕ ನಾವು ಇವಾಗೆ ಹೋಗ್ತಾ ಇದ್ದೀವಿ. ನೋಡಿ ಕಂದ ಅಂತಿದ್ರು ನೋಡಿ ಹೆಸರು, ಕನ್ನಡದ ಕಂದ. ಸಿಟಿ ಹೈವೇಲಿ ಹೋಗ್ತಾ ಇದ್ದೀವಿ. ಹೋಗ್ತಾ 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 ನಮ್ಮ ಕಿರಣ್ಗೆ ನಿದ್ದೆ ಬರ್ತಾ ಇದೆ ನೋಡಿ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು, ಹೊಟ್ಟೆ ತುಂಬಿತು, ಒಳ್ಳೆ ನಿದ್ದೆ ಆಗ್ತಾ ಇದೆ. ಕಾಫಿ ಕುಡಿದ್ರೆ ನಿದ್ದೆ ಬರಲ್ಲ ಅಂತೀರಾ? ಕಾಫಿ ಎಲ್ಲ ಏನು ಕುಡಿದ್ರು ನಿದ್ದೆ ಬಂದ್ಬಿಡುತ್ತೆ ನೋಡಿ. ಫುಲ್ ಕಾಡ್ತಾ ಇದೆ. ಇದು ನೋಡಿದ್ರೆ ನಿಕ್ಕೋ ಸಿಟಿ ಬಂತು ಅಂತ ಒಂದು ಬೋರ್ಡ್ ನೋಡಿದೆ. ಆಮೇಲೆ ಇಲ್ಲಿ ನೋಡಿ ಫುಲ್ಲು ಫ್ಲಾಟ್ ಇರೋ. ಇವಾಗ ಏನಂದರೆ ನಾವು ಹೈವೇ ಎಂಟ್ರ್ ಆಗ್ಬೇಕು, ಅಲ್ಲಿ ಎಲ್ಲೋ ಒಂದು ಕಡೆ ಎಂಟ್ರ್ ಆದ್ವಿ. ಬಟ್ ಎಂಟ್ರಿ ಇಲ್ಲೂ ಗೇಟೇ ಇದೆಯಲ್ಲ ಹೈವೇ ಎಂಟ್ರಿ. ಬಟ್ ಈಗ ಎಕ್ಸಿಟ್ ಈಗ ಟೋಲ್ ಕಟ್ಟಪ್ಪ ಅಂತ ಹೇಳ್ತಾ ಇದೆ. ನೋಡೋಣ. ವಿ ಹ್ಯಾವ್ ಟು ಗೋ ಥ್ರೂ ಎಕ್ಸಿಟ್ ಅವರ್ ಇವಾಗ ಹೆಂಗೆ ನಮ್ಮ ಹತ್ರ ಟಿಕೆಟ್ ಇಲ್ಲ, ಹೆಂಗೆ ನೋಡೋಣ. ಓ ಇಲ್ಲಿದೆಯಲ್ಲ, ಕರೆಕ್ಟ್ 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 ಕರೆಕ್ಟ್. ಹೌ ಮಚ್? Oh, 440. Okay, I have change. I have change. Let me. Select. ಇಷ್ಟೊಂದು ಚೇಂಜ್ ಇದೆ ನೋಡಿ. ಓ ಕರೆಕ್ಟ್. ಇಲ್ಲಿ ಫಸ್ಟ್ ನಾವು ಮ್ಯಾನ್ಯುವಲ್ ಇದು ಟೋಲ್ ನೋಡಿದ್ದು. ಓ ರೆಸಿಟ್. ವಾ, ಸಿಕ್ಕಾಬಿಟ್ಟೆ ಒಂದು ಅರ್ಧ kg ಕಾಯಿನ್ಸ್ ಆಗಿಬಿಟ್ಟಿದೆ. ಹೆಂಗೆ ಮಾಡಿ ಖಾಲಿ ಮಾಡಬೇಕು ನಾನೀಗ. ನೋಡಿ ಫಾರೆಸ್ಟ್ ಏರಿಯಾ ಚೆನ್ನಾಗಿದೆ. ಮುಂದೆ ಎದುರುಗಡೆ ಬೆಟ್ಟ ಕಾಣೋದು, ಅಲ್ಲಿ ಹೋಟ್ಲ್ ಎಲ್ಲ ಹೋಗ್ತಾ ಇದ್ದೀವಿ. ಇನ್ನು 3 ಕಿಲೋಮೀಟ್ರ್ ಅಂತೆ ನಿಕ್ಕೋ 3 ಕಿಲೋಮೀಟ್ರ್ ಹಾಕಿದ್ದಾರೆ. ಚೆನ್ನಾಗಿದೆ, ರೋಡ್ ಖಾಲಿಯಾಗಿದೆ. ನೋ ಮಚ್ ಟ್ರಾಫಿಕ್, ವೆರಿ ನೈಸ್. ನೋಡಿ ನಿಕ್ಕೋ ಸಿಟಿಗೆ ಒಂದು ಟೋಲ್ ಇದೆ. ಅದು ಆಟೋಮೆಟಿಕ್ ಲೆಫ್ಟ್ ಸೈಡ್ ಇರೋದು, ಇದು ಮ್ಯಾನ್ಯುವಲ್. ಕಾರಾವಾನ್ ಅಂತೆ. ಇಲ್ಲಿಂದ ನಮ್ಮ ಫ್ರೆಂಡು ಟಿಕೆಟ್ ತೊಗೊತಾರೆ. ಅದು ಚಕ್ ಅಂತ ಒಂದು ನಾವು ಹೊರಗಡೆ ನಾಲಿಗೆ ಹೆಂಗೆ ಬರುತ್ತಲ್ಲ ಹಂಗೆ ಆಗ್ಬಿಡುತ್ತೆ. ಅದು ಮಷೀನಿಂದ ಒಂದು ನಾಲಿಗೆ ಬಂದ್ಬಿಡುತ್ತೆ ನೋಡಿ. ಇದು ಒಂದು ಮಷೀನ್ ಇದೆಯಲ್ಲ, ಚಕ್ ಅಂತ ನೋಡಿ ನಾಲಿಗೆ ಥರ. ಅದು ಆ ನಾಲಿಗೆನ ಜಗ್ಬೇಕು. ಯು ಹ್ಯಾವ್ ಟು ಪೇ. ಓಕೆ 100. ಓಕೆ, ನಾನು ಎಂಟ್ರಿ ಅಂದ್ಕೊಂಡೆ, ಇದು ಎಕ್ಸಿಟ್ ಕೊಡಬೇಕು ದುಡ್ಡು. ಐ ಥಾಟ್ ಎಂಟ್ರಿ ಟು ಟೇಕ್ ದ ಟಿಕೆಟ್ ಬರ್ತದೆ ಎಕ್ಸಿಟ್. 110 ನೋಡಿ. ನಿಕ್ಕೋ ಹತ್ರ ಬಂದಾಗ ಒಳ್ಳೆ ಸೀನ್ರಿ. ನಿಕ್ಕೋ ಸಿಟಿ ಸೂಪರಾಗಿದೆ ಸೀನು. ನೋಡಿ ಇದೇ ನಿಕ್ಕೋ ಸಿಟಿ ಅಂತೆ. ಸಖತ್ತಾಗಿದೆ ಕಿರಣ್. ಸಿಟಿ ಫೇಮಸ್ ಟೂರಿಸ್ಟ್ ಸ್ಪಾಟು. ಕರ್ನಾಟಕ ರಾಜ್ಯ ರಸ್ತೆ ಸಂಸ್ಥೆ ಅಂತ ಒಂದು ಬಸ್ಗಳು ಬರ್ತಾ ಇದೆ. ಬಟ್ ಅದಲ್ಲ, ಇದು ಜಪನೀಸ್ದು ಬಸ್ಸು. ತುಂಬ ಚೆನ್ನಾಗಿದೆ ನೋಡಿ. ಸಿಟಿ ಎಲ್ಲ ಕ್ಲೀನಾಗಿದೆ, ಜನಸಂಖ್ಯೆ ಕಾಣ್ತಾ ಇಲ್ಲ, ಬ್ಯಾನರ್ ಕಾಣ್ತಾ ಇಲ್ಲ. ಪಕ್ಕದಲ್ಲಿ ಕಾಡು ನೋಡಿದ್ರೆ ಸಿಕ್ಕಾಪಟ್ಟೆ ಹೆವಿ ಕಾಡಿದೆ, ದಟ್ಟ ಕಾಡು. ಏನಪ್ಪ ಇಲ್ಲಿ ಕನ್ಫ್ಯೂಷನ, ಲೆಫ್ಟಾ ರೈಟಾ ಸ್ಟ್ರೈಟಾ? ನಮ್ಮ ಪಾಪ ನಮ್ಮ ಇವ್ರಿಗೆ ಇಲ್ಲ. ಸ್ಟಾಪ್ ಮಾಡಿ ಮುಂದೆ ಹೋಗಬೇಕು, ಸುಮ್ಮನೆ ಹಂಗೆ ಹೋಗೋಂಗಿಲ್ಲ. ಅವ್ರದ್ದು ಊಟಿ ಸಿಟಿ ಎಲ್ಲ ಇರುತ್ತಲ್ಲ, ಬಂದಾಗ ಹೆಂಗಿರುತ್ತೆ ಆ ಥರ ನೋಡಿ. ಅದೇ ಥರ ಒಂದು ಸಿಟಿ. ಇಲ್ಲಿ ಹೆಂಗಂದರೆ ಫಸ್ಟ್ ಸ್ಟ್ರೈಟ್ ಹೋಗೋರಿಗೆ ಕೊಡಬೇಕು, ಆಮೇಲೆ ನಾವು ಟರ್ನ್ ಮಾಡ್ಕೋಬೇಕು. ಸಖತ್ ಪೇಷನ್ಸ್ ಬೇಕು.
ತುಂಬ ಚೆನ್ನಾಗಿದೆಯಲ್ಲ. ಅಲ್ಲ ಇವು ಟೂರಿಸ್ಟ್ ಸ್ಪಾಟ್ಗಳು ಅದು ಹೆಂಗೇ ಇರಲಿ ಚೆನ್ನಾಗಿ ಅನ್ಸುತ್ತೆ ಕಿರಣ್. ಟೂರಿಸ್ಟ್ ಸ್ಪಾಟ್ಗಳು ಯಾವಾಗಲೂ ಯಾವುದೇ ನೀವು ಟೂರ್ ಹೋಗಿರ್ತಾರಲ್ಲ ಆ ಸಿಟಿ ಎಂಥ ಅಸಹ್ಯ ಆಗಿರಲಿ ಹೆಂಗೆ ಇರಲಿ ಅದು ನೇಚರ್ ಚೆನ್ನಾಗಿದ್ರೆ ಸಾಕು ಆಟೋಮೆಟಿಕಾಗಿ ಚೆನ್ನಾಗಿ ಅನ್ಸ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಊಟಿ ಇದೆಯಲ್ಲ, ಸಿಟಿ ಸೆಂಟ್ರ್ ಹೋಗಿ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಹೋಗಿ ಖರಾಬ್ ಹಿಂಗೆ ಹೊಲಸು ಮಾಡಿಬಿಟ್ಟಿದ್ದಾರೆ ಅಂದರೆ ಇದನ್ನು ಕಚ್ಚಡ ಮಾಡಿದ್ದಾರೆ. ಅದೇ ಹೊರಗಡೆ ಬಂದರೆ ಈ ಥರ ಕಾಣುತ್ತದು. ಇದೇ ಬ್ರಿಡ್ಜ್ ಕಿರಣ್ ನಾವು ಬರೋದು. ಸಾಕಾಗಿದ್ದೀರಿ, ತುಂಬ ಚೆನ್ನಾಗಿದೆ. ಹಿಂದ್ಗಡೆ ನೋಡಿ ಬ್ರಿಡ್ಜ್ ಹೆಂಗಿದೆ ನೋಡಿ, ದೂರ ಕಾಣ್ತದೆ ಆ ಬ್ರಿಡ್ಜು. ಅದೊಂದು ಬ್ರಿಡ್ಜ್ ಹೋಗೋ ಇದೆ ನಮ್ಮದು ಪ್ಲ್ಯಾನು, ಬಟ್ ನಿಮ್ಗೆ ಹೆಂಗೆ ಕಾಣ್ತದೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಸಿಟಿ. ಮಾತ್ರ ಸೈಕ್ಲಿಂಗ್ ಮಾಡೋಕ್ಕೆ ಮಾತ್ರ ಸೂಪರಾಗಿದೆ ಕಿರಣ್. ಇದು ಒಬ್ರು ಯಾರು ಸೈಕ್ಲಿಂಗ್ ಮಾಡ್ತಾಯಿದ್ದಾರೆ, ಅವ್ರು ನೋಡಿಬಿಟ್ಟು ನನಗೆ ಒಂದು ಹೊಟ್ಟೆ ಉರಿತಾ ಇದೆ ಈಗ. ತುಂಬ ಚೆನ್ನಾಗಿದೆ, ಅಮೇಝಿಂಗ್. ಕಾಯಿನ್ಸ್ ಖಾಲಿ ಮಾಡಬೇಕು ರೀ, 700 ರೂಪಾಯಿ ಅಂತೆ ಒನ್ ಡೇಗೆ ಪಾರ್ಕಿಂಗು. ಗೊತ್ತಿಲ್ಲ ಅದು. ವಿ ಡೋಂಟ್ ಹ್ಯಾವ್ ಎನಿ 2 hour 3 hour ಪಾರ್ಕಿಂಗ್. ಹೌ ಅಬೌಟ್ ಲೈಕ್ 3 hour 2 hour? ನೋ ರೈಟ್. ಓಕೆ, ಮಿನಿಮಮೇ ಅಷ್ಟಿದೆ. ಒನ್ ಡೇ. ಓಕೆ, ಥ್ಯಾಂಕ್ ಯು. ಇಲ್ಲೊಂದು ಪಾರ್ಕಿಂಗು ಒನ್ ಡೇಗೆ 700 ಅಂತೆ. ಎಲ್ಲೊಂದು ಒಳ್ಳೆ ಜಾಗದ ನೋಡಿಬಿಟ್ಟು ಪಾರ್ಕಿಂಗ್ ಮಾಡೋದು. ಎಸ್, ಇಲ್ಲಿ ಪಾರ್ಕಿಂಗ್ ಆಯ್ತು ಕಾರು. ಈಗ ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ, ಇಳ್ಕೊಂಡು ಬನ್ನಿ ಪ್ರಯಾಣ ಮಾಡೋಣ.